ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇದೇ ನೋಡಿ ನ್ಯೂಜಿಲೆಂಡ್ ಅಲ್ಲಿ ಮಾತ್ರ ಕಂಡು ಬರೋ ವಿಚಿತ್ರ ಜಾತಿಯ ಒಂದು ಗಿಳಿ. ಇದು ಸರಿಸುಮಾರು 4 ಕಿಲೋಗ್ರಾಂನಷ್ಟು ತೂಕ ಇರುತ್ತೆ. ಆದ್ರೆ ಇವುಗಳಿಗೆ ಹಾರಲು ಮಾತ್ರ ಬರಲ್ಲ. ಈ ಒಂದು ವಿಶೇಷ ಗುಣದಿಂದಾಗಿಯೇ ಬೇಟೆ ಪ್ರಾಣಿಗಳಿಗೆ ಇವುಗಳನ್ನ ಹಿಡಿಯೋದು ತುಂಬಾ ಸುಲಭವಾಗಿತ್ತು. ಇವುಗಳ ಹೆಸರು ಕಾಕಾಪೋ. ಹಂಗಾಗಿ 1995ರ ಹೊತ್ತಿಗೆ ಇಡೀ ಜಗತ್ತಲ್ಲಿ ಕೇವಲ 51 ಕಾಕಾಪೋಗಳು ಮಾತ್ರ ಉಳಿದುಕೊಂಡಿದ್ದವು ಎಂದು ಅಂಕಿ ಅಂಶಗಳು ಹೇಳ್ತವೆ. ಆಗ ನ್ಯೂಜಿಲೆಂಡ್ ಸರ್ಕಾರ ಒಂದು ವಿಚಿತ್ರವಾದ ಕೆಲಸ ಮಾಡಿತು. ಅದೇನೆಂದ್ರೆ ಅವರು ಈ ಪಕ್ಷಿಗಳನ್ನೆಲ್ಲ ಮೇನ್ಲ್ಯಾಂಡ್ ಇಂದ ತುಂಬಾ ದೂರ ಇರೋ ಕೆಲವು ದ್ವೀಪಗಳಿಗೆ ಶಿಫ್ಟ್ ಮಾಡಿಬಿಟ್ರು. ಆದ್ರೆ ಆಮೇಲೆ ಅಲ್ಲಿ ನಡೆದ ಘಟನೆಗಳು ವಿಜ್ಞಾನ ಲೋಕವನ್ನೇ ಗೊಂದಲಕ್ಕೆ ದೂಡುವಂತಿದ್ದವು. ಆದ್ರೆ ಅಲ್ಲಿ ಏನಾಯ್ತು, ಅದರ ವಿರುದ್ಧ ಸೈಂಟಿಸ್ಟ್ಗಳು ಏನ್ ಮಾಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲೇ ವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಾಗಿ ತುಂಬಾನೇ ಆಸಕ್ತಿಯಾಗಿರೋ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲೇ ಹೇಳಿದ ಹಾಗೆ ಜಗತ್ತಲ್ಲೇ ಅತ್ಯಂತ ತೂಕವಿರೋ ಗಿಳಿ ಅಂದ್ರೆ ಇದೇ ಕಾಕಾಪೋ ಗಿಳಿಗಳು. ಇವು ಸುಮಾರು 4 ಕಿಲೋಗ್ರಾಂನಷ್ಟು ತೂಕ ಇರುತ್ತವೆ. ಇವು ಸರಾಸರಿ 60 ವರ್ಷಗಳ ಕಾಲ ಬದುಕುತ್ತವೆ. ಕೆಲವು ಗಿಳಿಗಳಂತೂ ಬರೋಬ್ಬರಿ 90 ವರ್ಷಗಳವರೆಗೂ ಜೀವಿಸುವುದುಂಟು. ಬೇರೆ ಗಿಳಿಗಳ ತರ ಅಲ್ಲ, ಇವು ನೆಲದ ಮೇಲೆಯೇ ನಡೆದಾಡುತ್ತವೆ. ಇವುಗಳ ಈ ವಿಚಿತ್ರ ಗುಣಗಳೇ ಇವುಗಳನ್ನ ವಂಶನಾಶದ ಅಂಚಿಗೆ ತಂದು ನಿಲ್ಲಿಸುತ್ತೆ. ಸುಮಾರು 60 ಲಕ್ಷ ವರ್ಷಗಳ ಕಾಲ ನ್ಯೂಜಿಲೆಂಡ್ ನ ನೆಲದ ಮೇಲೆ ಬೇಟೆಯಾಡುವ ಪ್ರಾಣಿಗಳೇ ಇರಲಿಲ್ಲ. ಹಾಗಾಗಿ ಆಕಾಶದಿಂದ ಬರೋ ಪರಭಕ್ಷ ಪಕ್ಷಿಗಳು ಮಾತ್ರ ಇವುಗಳ ಏಕೈಕ ಶತ್ರುಗಳಾಗಿದ್ದವು. ಆ ಕಾರಣದಿಂದಾನೇ ಶತ್ರುಗಳನ್ನ ನೋಡಿದ ತಕ್ಷಣ ಅಲುಗಾಡದೆ ಒಂದೇ ಕಡೆ ಕಲ್ಲಾಗಿ ನಿಲ್ಲುವ ಸಿಂಪಲ್ ಟ್ರಿಕ್ ಅನ್ನ ಇವು ಕಲಿತುಕೊಂಡಿದ್ದವು. ಇವುಗಳ ಹಸಿರು ಬಣ್ಣದ ಗರಿಗಳು ಪಾಚಿಗಳ ಮಧ್ಯೆ ಅಡಗಿಕೊಳ್ಳಲು ಇವುಗಳಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದವು. ಆದ್ರೆ ಯಾವಾಗ ಮನುಷ್ಯರು ಅಲ್ಲಿಗೆ ಕಾಲಿಟ್ಟು ತಮ್ಮ ಜೊತೆಗೆ ಬೆಕ್ಕುಗಳು, ಇಲಿಗಳು ಮತ್ತೆ ಮುಂಗುಸಿಗಳನ್ನ ಕರೆದುಕೊಂಡು ಬಂದರೋ ಆಗ ಇಡೀ ಕಥೆನೇ ಉಲ್ಟಾ ಆಗತ್ತೆ. ವಾಸನೆ ಹಿಡಿದು ಬೇಟೆಯಾಡುವ ಪ್ರಾಣಿಗಳಿಗೆ ಕಾಕಾಪೋಗಳ ವಾಸನೆ ಮತ್ತೆ ಅವುಗಳ ಅಲುಗಾಡದೆ ನಿಲ್ಲುವ ಸ್ವಭಾವದಿಂದಾಗಿ ಅವುಗಳನ್ನ ಬೇಟೆಯಾಡೋದು ತುಂಬಾ ಸುಲಭವಾಗುತ್ತೆ. ಹಂಗಾಗಿ 1970ರ ದಶಕದ ಆರಂಭದಲ್ಲೇ ಈ ಪಕ್ಷಿ ಸಂಪೂರ್ಣವಾಗಿ ವಂಶನಾಶವಾಗಿ ಹೋಗಿದೆ ಎಂದು ಸೈಂಟಿಸ್ಟ್ಗಳು ಕನ್ಫರ್ಮ್ ಮಾಡಿಕೊಂಡಿದ್ದರು. ಆಮೇಲೆ 1974ರಲ್ಲಿ ಡಾನ್ ಮೆಟ್ರನ್ ಮತ್ತೆ ಅವರ ಟೀಮ್ ಫಿರೋಡ್ಲ್ಯಾಂಡ್ ನ ಜನಸಂಚಾರವಿಲ್ಲದ ಕಠಿಣವಾದ ಕಣಿವೆಗಳಲ್ಲಿ ಬಾಕಿ ಉಳಿದಿದ್ದ ಕೆಲವು ಪಕ್ಷಿಗಳನ್ನ ಪತ್ತೆ ಹಚ್ಚಿದ್ರು. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹಾಗೆ ಪತ್ತೆಯಾದ ಪಕ್ಷಿಗಳೆಲ್ಲ ಕೇವಲ ಗಂಡು ಪಕ್ಷಿಗಳು ಮಾತ್ರ ಆಗಿದ್ದವು. ಕೆಲ ವರ್ಷಗಳ ನಂತರ ಅಂದ್ರೆ 1977ರಲ್ಲಿ ಸ್ಟುವರ್ಟ್ ಐಲ್ಯಾಂಡ್ ಅಲ್ಲಿ ಹೆಣ್ಣು ಪಕ್ಷಿಗಳ ಒಂದು ಸಣ್ಣ ಗುಂಪನ್ನ ಪತ್ತೆ ಹಚ್ಚಿದರಾದ್ರೂ ಬೆಕ್ಕುಗಳು ಇವುಗಳನ್ನ ಬೇಗನೆ ಕೊಂದು ಮುಗಿಸುತ್ತಿದ್ದವು. ಹಾಗಾಗಿ ಅವುಗಳನ್ನೆಲ್ಲ ಅಲ್ಲಿಂದ ಪಾರು ಮಾಡಲು 1995ರ ಹೊತ್ತಿಗೆ ಗವರ್ನಮೆಂಟ್ ಬಾಕಿ ಉಳಿದಿದ್ದ ಕೊನೆಯ 51 ಕಾಕಾಪೋಗಳನ್ನ ಯಾವುದೇ ಬೇಟೆ ಪ್ರಾಣಿಗಳಿಲ್ಲದ ದ್ವೀಪಗಳಿಗೆ ಶಿಫ್ಟ್ ಮಾಡ್ತು. ಅಲ್ಲಿ ಅವುಗಳಿಗೆ ಯಾವುದೇ ಶತ್ರುಗಳು ಇಲ್ಲದಿದ್ರು ಸಹ ಕ್ವಾರಂಟೈನ್ ರೂಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದವು. ಆ ಪ್ರದೇಶಕ್ಕೆ ತಗೊಂಡು ಹೋಗುವ ಪ್ರತಿಯೊಂದು ವಸ್ತುವನ್ನ ಸೋಂಕುರಹಿತವಾಗಿ ಮಾಡಬೇಕಾಗ್ತಿತ್ತು. ಇವು ಸಂಪೂರ್ಣವಾಗಿ ಸೇಫ್ ಆಗಿರೋದ್ರಿಂದ ಮತ್ತೆ ಇವುಗಳಿಗೆ ಬೇಕಾದಷ್ಟು ಒಳ್ಳೆ ಫುಡ್ ಸಿಗ್ತಾ ಇರೋದ್ರಿಂದ ಈ ಪಕ್ಷಿಗಳು ಬೇಗನೆ ಸಂತಾನೋತ್ಪತ್ತಿ ಮಾಡಿ ಹೆಚ್ಚಾಗ್ತವೆ ಎಂದು ಸೈಂಟಿಸ್ಟ್ಗಳು ಅಂದುಕೊಂಡಿದ್ರು. ಆದ್ರೆ ಅಲ್ಲಿ ನಡೆದದ್ದು ಮಾತ್ರ ಅಂದುಕೊಂಡಿದ್ದಕ್ಕೆ ಉಲ್ಟಾ. 1980 ಮತ್ತೆ 90ರ ದಶಕದಲ್ಲಿ ದ್ವೀಪದ ಸಂರಕ್ಷಣೆಯ ಆರಂಭಿಕ ದಿನಗಳಲ್ಲಿ ಮರಿಗಳಾಗುವ ವಿಷಯದಲ್ಲಿ ತುಂಬಾ ಬ್ಯಾಡ್ ರಿಸಲ್ಟ್ ಸಿಕ್ಕಿತ್ತು. ಈ ಸಲ ಅಲ್ಲಿ ವಿಲನ್ ಆಗಿದ್ದು ಇಲಿಗಳು. ಇಲಿಗಳಿಗೆ ದೊಡ್ಡ ಪಕ್ಷಿಗಳನ್ನ ಏನು ಮಾಡಲು ಆಗದಿದ್ರು ಅವುಗಳ ಮೊಟ್ಟೆಗಳನ್ನ ನಾಶ ಮಾಡಿ ಮರಿಗಳನ್ನ ಕೊಲ್ಲುತ್ತಿದ್ದವು. ಹಂಗಾಗಿ ಆ ದ್ವೀಪಗಳಿಂದ ಇಲಿಗಳನ್ನ ಕಂಪ್ಲೀಟ್ ಆಗಿ ನಿರ್ನಾಮ ಮಾಡಲಾಯಿತು. ಅದಕ್ಕೋಸ್ಕರ ಗೂಡುಗಳ ಸುತ್ತಲೂ ಮಲ್ಟಿಪಲ್ ಲೇಯರ್ಗಳಲ್ಲಿ ಕಠಿಣವಾದ ಸೆಕ್ಯೂರಿಟಿ ಕೂಡ ಏರ್ಪಡಿಸಲಾಯಿತು. ಆದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆದಾಗ ಅದಕ್ಕಿಂತಲೂ ವಿಚಿತ್ರವಾದ ಒಂದು ಘಟನೆ ನಡೆಯಿತು. ಈ ಪಕ್ಷಿಗಳು ಗೂಡು ಕಟ್ಟೋದನ್ನೇ ನಿಲ್ಲಿಸ್ಬಿಟ್ಟವು. ಆ ಪಕ್ಷಿಗಳೆಲ್ಲ ಫುಲ್ ದಪ್ಪಗಾಗಿ ಕೊಬ್ಬಿ ತುಂಬಾ ಹೆಲ್ದಿ ಆಗಿದ್ದವು. ಒಳ್ಳೆ ಕ್ವಾಲಿಟಿ ಫುಡ್ ಅನ್ನ ರೆಗ್ಯುಲರ್ ಆಗಿ ತಿನ್ನುತ್ತಿದ್ದವು. ಆದ್ರೆ ಮೇಟಿಂಗ್ ಮಾಡಲು ಮಾತ್ರ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇರೋದಿಲ್ಲ. ಮನುಷ್ಯರಿಗೆ ಇದುವರೆಗೂ ಅರ್ಥ ಮಾಡಿಕೊಳ್ಳಲು ಆಗದ ಯಾವುದೋ ಒಂದು ಅದೃಶ್ಯ ಶಕ್ತಿ ಇವುಗಳನ್ನ ತಡೆಯುತ್ತಿರುವ ಹಾಗೆ ಸೈಂಟಿಸ್ಟ್ ಗಳಿಗೆ ಅನಿಸತೊಡಗಿತ್ತು. ಪಕ್ಷಿಗಳೇನೋ ಈಗ ಸೇಫ್ ಆಗಿದ್ದವು, ಆದ್ರೆ ಅವು ಯಾಕೆ ಮರಿಗಳನ್ನ ಮಾಡ್ತಿಲ್ಲ ಎಂಬ ದೊಡ್ಡ ಪ್ರಶ್ನೆ ಹಾಗೇನೆ ಉಳಿದುಕೊಂಡಿತ್ತು. ಇದರ ಅಸಲಿ ರೀಸನ್ ಕಂಡು ಹಿಡಿಯಲು ಸೈಂಟಿಸ್ಟ್ ಗಳಿಗೆ ವರ್ಷಗಟ್ಟಲೆ ರಿಸರ್ಚ್ ಬೇಕಾಯಿತು. ಅದೇನೆಂದ್ರೆ ಈ ಕಾಕಾಪೋಗಳಿಗೆ ರಿಮು ಅನ್ನೋ ಒಂದು ಮರದ ಜೊತೆ ಕನೆಕ್ಷನ್ ಇತ್ತು. ಈ ಮರಗಳು 2 ರಿಂದ 4 ವರ್ಷಕ್ಕೊಮ್ಮೆ ಮಾತ್ರ ಬೇಕಾದಷ್ಟು ಹಣ್ಣುಗಳನ್ನ ಕೊಡುತ್ತವೆ. ಹಾಗಾಗಿ 2015ರಲ್ಲಿ ಮ್ಯಾಸಿ ಯೂನಿವರ್ಸಿಟಿಯ ರಿಸರ್ಚರ್ಗಳು ಈ ಸೀಕ್ರೆಟ್ ಅನ್ನ ಕಂಡು ಹಿಡಿದ್ರು. ರಿಮು ಹಣ್ಣುಗಳಲ್ಲಿ ಕ್ಯಾಲ್ಸಿಯಂ ಜೊತೆಗೆ ವಿಟಮಿನ್ D2 ಮತ್ತೆ D3 ತುಂಬಾ ಹೈ ಲೆವೆಲ್ ಅಲ್ಲಿ ಅಡಗಿದೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಇದು ನಿಜಕ್ಕೂ ಒಂದು ದೊಡ್ಡ ಆವಿಷ್ಕಾರವಾಗಿತ್ತು. ಯಾಕಂದ್ರೆ ವಿಟಮಿನ್ D3 ಸಾಮಾನ್ಯವಾಗಿ ಪ್ರಾಣಿ
ಪ್ರಾಣಿಗಳು ಮಾತ್ರ ಉತ್ಪತ್ತಿ ಮಾಡ್ತವೆ ಎಂದು ಅಂದುಕೊಳ್ಳಲಾಗ್ತಿತ್ತು. ಆದ್ರೆ ರಿಮು ಹಣ್ಣಲ್ಲಿ ಇದು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಒಂದು ಹೆಣ್ಣು ಹಕ್ಕಿ ಗಂಡು ಹಕ್ಕಿಯ ಹೆಲ್ಪ್ ಇಲ್ಲದೆ ತಿಂಗಳುಗಟ್ಟಲೆ ಒಬ್ಬಳೆ ಕೂತು ಮೊಟ್ಟೆಗೆ ಕಾವು ಕೊಡ್ಬೇಕಾಗಿರೋದ್ರಿಂದ ಆ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಅವಳ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕಾಗಿ ಬೇಕಾದಷ್ಟು ರಿಮು ಹಣ್ಣುಗಳು ಸಿಗದಿದ್ರೆ ಹೆಣ್ಣು ಹಕ್ಕಿಯ ದೇಹದಲ್ಲಿ ಹೆಲ್ದಿಯಾದ ಮೊಟ್ಟೆಗಳು ತಯಾರಾಗ್ತಾ ಇರೋದಿಲ್ಲ. ಹಾಗೆ 2002ರಲ್ಲಿ ಕೋಲ್ಡ್ ಫಿಶ್ ಐಲ್ಯಾಂಡ್ ನ ರಿಮು ಮರಗಳಲ್ಲಿ ಬೇಕಾದಷ್ಟು ಹಣ್ಣುಗಳು ಬಿಟ್ಟವು. ಹಂಗಾಗಿ ಮರಿಗಳ ಸಂಖ್ಯೆಯನ್ನ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಬೇಕು ಅಂತ ಕನ್ಸರ್ವೇಷನ್ ಟೀಮ್ ಹೆಣ್ಣು ಹಕ್ಕಿಗಳಿಗೆ ಕೊಡೋ ಆರ್ಟಿಫಿಷಿಯಲ್ ಫುಡ್ ಪ್ರಮಾಣವನ್ನ ಮತ್ತಷ್ಟು ಜಾಸ್ತಿ ಮಾಡ್ತು. ತಾಯಿ ಹಕ್ಕಿ ಎಷ್ಟು ದಪ್ಪಗಾಗಿ ಹೆಲ್ದಿ ಆಗ್ತಾಳೋ ಅಷ್ಟು ಜಾಸ್ತಿ ಮೊಟ್ಟೆ ಇಡ್ತಾಳೆ ಅನ್ನೋದು ಅವರ ಲಾಜಿಕ್ ಆಗಿತ್ತು. ಇದರ ರಿಸಲ್ಟ್ ಆಗಿ ಹೊಸ ಮರಿಗಳು ಹುಟ್ಟಿದವು. ಆದ್ರೆ ಅದನ್ನ ನೋಡಿದ ಸೈಂಟಿಸ್ಟ್ಗಳು ಫುಲ್ ತಲೆ ಕೆಡಿಸಿಕೊಂಡ್ರು. ಯಾಕಂದ್ರೆ ಹುಟ್ಟಿದ ಮರಿಗಳಲ್ಲಿ ಮೆಜಾರಿಟಿ ಮರಿಗಳು ಗಂಡು ಮರಿಗಳೇ ಆಗಿದ್ದವು. ಅತ್ಯಂತ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಆರಂಭದಲ್ಲಿದ್ದ ಆ 51 ಪಕ್ಷಿಗಳಲ್ಲಿ ಹೆಣ್ಣು ಪಕ್ಷಿಗಳ ಸಂಖ್ಯೆ ಆಲ್ರೆಡಿ ತುಂಬಾ ಕಡಿಮೆ ಇತ್ತು. ಆದ್ರೆ ಮನುಷ್ಯರು ತಮ್ಮ ಕೈಯಾರೆ ಆ ಬ್ಯಾಲೆನ್ಸ್ ಅನ್ನ ಮತ್ತಷ್ಟು ಹಾಳು ಮಾಡಿಕೊಂಡಿದ್ದರು. ಇದರ ಹಿಂದಿರೋ ಕಾರಣ ಇವುಗಳ ಎವಲ್ಯೂಷನ್ ಸೀಕ್ರೆಟ್ ಆಗಿತ್ತು. ಈ ಜಾತಿಯಲ್ಲಿ ಗಂಡು ಪಕ್ಷಿಗಳು ಹೆಣ್ಣು ಪಕ್ಷಿಗಳಿಗಿಂತ 30-40% ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ. ಹಂಗಾಗಿ ಅವು ಬೆಳೆಯಲು ಸಿಕ್ಕಾಪಟ್ಟೆ ಎನರ್ಜಿ ಬೇಕು. ಸುತ್ತಮುತ್ತಲಿನ ವಾತಾವರಣದಲ್ಲಿ ಬೇಕಾದಷ್ಟು ಫುಡ್ ಇದೆ ಅಂತ ತಾಯಿ ಹಕ್ಕಿಗೆ ಅನ್ನಿಸಿದಾಗ ಕಾಂಪಿಟೇಷನ್ ಕೊಡಬಲ್ಲ ಗಂಡು ಮರಿಗಳನ್ನ ಹೆಚ್ಚು ಉತ್ಪತ್ತಿ ಮಾಡುವ ಒಂದು ಮೆಕ್ಯಾನಿಸಮ್ ಅವಳ ಬಾಡಿಯಲ್ಲಿ ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗಿಬಿಡ್ತದೆ. ಇದಕ್ಕೆ ಪರಿಹಾರವಾಗಿ ಎಕ್ಸ್ಪರ್ಟ್ ಗಳು ಮಾಡಿದ್ದು ಏನಪ್ಪಾ ಅಂದ್ರೆ ಇವುಗಳ ಡಯಟ್ ಅನ್ನ ಕಂಟ್ರೋಲ್ ಮಾಡಿದ್ರು. ಹೆಣ್ಣು ಪಕ್ಷಿಗಳಿಗೆ ಗೂಡು ಕಟ್ಟಲು ಎಷ್ಟು ಎನರ್ಜಿ ಬೇಕೋ ಅಷ್ಟನ್ನೇ ಮಾತ್ರ ಕೊಡಲು ಶುರು ಮಾಡಿದ್ರು. ಅತಿಯಾಗಿ ತೂಕ ಹೆಚ್ಚಿಸಿಕೊಳ್ಳಲು ಬಿಡದೆ ಫುಡ್ ಪ್ರಮಾಣವನ್ನ ಕಮ್ಮಿ ಮಾಡಿದ್ರು. ಹೀಗೆ ಈ ಡಯಟ್ ಕಂಟ್ರೋಲ್ ತಂದ ತಕ್ಷಣ ಹುಟ್ಟುವ ಮರಿಗಳಲ್ಲಿ ಗಂಡು ಹೆಣ್ಣಿನ ರೇಷಿಯೋ ಸರಿಸುಮಾರು ಅರ್ಧಕ್ಕೆ ಅರ್ಧ ಅಂದ್ರೆ 50-50 ಲೆವೆಲ್ಗೆ ವಾಪಸ್ ಬಂತು. 2002ರ ಬ್ರೀಡಿಂಗ್ ಸೀಸನ್ ಅಲ್ಲಿ ಪಕ್ಷಿಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಯಿತು. ಈ ಪಕ್ಷಿಗಳಿಗೆ ಸುಮ್ಮನೆ ಸಿಕ್ಕ ಹಾಗೆ ಫುಡ್ ಕೊಡಬಾರದು. ಪ್ರಕೃತಿಯಿಂದ ಅವುಗಳಿಗೆ ಎಷ್ಟು ಸಿಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಫುಡ್ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಮನುಷ್ಯರು ಕಲಿತುಕೊಂಡ್ರು. ಆಮೇಲೆ ಪ್ರತಿಯೊಂದು ರಿಮೂವ್ ಸೀಸನ್ ಮುಗಿಯುವಾಗ್ಲೂ ಪರಿಸ್ಥಿತಿ ಮೆಲ್ಲನೆ ಚೇಂಜ್ ಆಯಿತು. 2009ರ ಹೊತ್ತಿಗೆ ಅದಕ್ಕಿಂತಲೂ ಹೆಚ್ಚಿನ ಪಕ್ಷಿಗಳಾದವು. ಪಕ್ಷಿಗಳ ಸಂಖ್ಯೆ ಮೆಲ್ಲಗೆ 100 ದಾಟಿತ್ತು. ಆಮೇಲೆ 150ಕ್ಕೂ ತಲುಪಿತು. ಕೇವಲ 51 ಪಕ್ಷಿಗಳಿಗೆ ಸೀಮಿತವಾಗಿದ್ರಿಂದ ಉಂಟಾಗಬಹುದಾದ ಜೆನೆಟಿಕ್ ಪ್ರಾಬ್ಲಮ್ಸ್ ಎದುರಿಸಲು ಈ ಪ್ರೋಗ್ರಾಂ ಆ ದ್ವೀಪಗಳನ್ನೇ ಒಂದು ಹೈಟೆಕ್ ಸೆಂಟರ್ ಆಗಿ ಬದಲಾಯಿಸಿತು. ಕಾಕಾಪೋದ ಮೊಟ್ಟೆಗಳನ್ನ ಅಷ್ಟೊಂದು ಕೇರ್ ತಗೊಂಡು ನೋಡಿಕೊಳ್ಳಲಾಗ್ತದೆ. ಒಂದು ಹೆಣ್ಣು ಹಕ್ಕಿ ಮೊಟ್ಟೆ ಇಟ್ಟ ತಕ್ಷಣವೇ ರೇಂಜರ್ಸ್ ಅದರ ಜಾಗದಲ್ಲಿ ಒಂದು ಡಮ್ಮಿ ಮೊಟ್ಟೆಯನ್ನ ಇಡ್ತಾರೆ. ಆಮೇಲೆ ಒರಿಜಿನಲ್ ಮೊಟ್ಟೆಯನ್ನ ಸೇಫ್ ಆಗಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟು ಮರಿ ಮಾಡಿಸ್ತಾರೆ. ಇದಕ್ಕೋಸ್ಕರ ಯೂಸ್ ಮಾಡೋ ಒಂದು ಗಿಮಿಕ್ ಏನಪ್ಪಾ ಅಂದ್ರೆ 3D ಪ್ರಿಂಟ್ ಮಾಡಿರೋ ಸ್ಮಾರ್ಟ್ ಮೊಟ್ಟೆಗಳು. ಲಾರ್ಡ್ ಆಫ್ ದಿ ರಿಂಗ್ಸ್ ಸಿನಿಮಾಗಳ ಹಿಂದೆ ವರ್ಕ್ ಮಾಡಿರೋ ನ್ಯೂಜಿಲೆಂಡ್ ನ ಫೇಮಸ್ ವೆಟಾ ವರ್ಕ್ಶಾಪ್ ಸಹಾಯದಿಂದ ಇದನ್ನ ರೆಡಿ ಮಾಡಲಾಗಿದೆ. ಈ ಸ್ಮಾರ್ಟ್ ಮೊಟ್ಟೆಗಳನ್ನ ಗೂಡುಗಳಲ್ಲಿ ಇಡಲಾಗ್ತದೆ. ಮೊಟ್ಟೆ ಒಡೆಯೋ ಟೈಮ್ ಹತ್ರ ಬಂದಾಗ ಇದು ಮರಿಗಳ ಸೌಂಡ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಇದು ತಾಯಿ ಹಕ್ಕಿಯನ್ನ ಮೆಂಟಲಿ ಪ್ರಿಪೇರ್ ಮಾಡಲು ಹೆಲ್ಪ್ ಮಾಡುತ್ತೆ. ಈ ಆರ್ಟಿಫಿಷಿಯಲ್ ಮೆಥಡ್ ಇಂದ ಒಂದು ದೊಡ್ಡ ಬೆನಿಫಿಟ್ ಆಯ್ತು. ಮೊದಲನೇದಾಗಿ ಮೊಟ್ಟೆ ಒಡೆಯಲು ತಾಯಿ ಹಕ್ಕಿ ಅಷ್ಟೊಂದು ಎನರ್ಜಿ ವೇಸ್ಟ್ ಮಾಡಬೇಕಾಗಿ ಬರದೇ ಇರೋದ್ರಿಂದ ಅದಕ್ಕೆ ಬೇಗನೆ ಹೆಲ್ತ್ ವಾಪಸ್ ಸಿಗುತ್ತಿತ್ತು. ರಿಮೂವ್ ಮರದಲ್ಲಿ ಜಾಸ್ತಿ ಇಳುವರಿ ಬರೋ ವರ್ಷಗಳಲ್ಲಿ ಹೆಣ್ಣು ಹಕ್ಕಿಗಳು ಕೆಲವೊಮ್ಮೆ 2ನೇ ಬಾರಿಗೂ ಮೊಟ್ಟೆ ಇಡಲು ಸ್ಟಾರ್ಟ್ ಮಾಡ್ತಿದ್ದವು. ಹೀಗೆ 2019ರಲ್ಲಿ ಒಂದು ರೆಕಾರ್ಡ್ ಬ್ರೇಕಿಂಗ್ ಸೀಸನ್ ನಡೀತು. ಆ ವರ್ಷ ಬರೋಬ್ಬರಿ 85 ಮರಿಗಳು ಹುಟ್ಟಿಕೊಂಡವು. ಅದುವರೆಗಿನ ಇತಿಹಾಸದಲ್ಲೇ ಅದು ಹೈಯೆಸ್ಟ್ ನಂಬರ್ ಆಗಿತ್ತು. ಅದರಲ್ಲಿ ಅತ್ಯಂತ ಫೇಮಸ್ ಆಗಿದ್ದು ಸಿರೋಕೋ ಅನ್ನೋ ಗಂಡು ಹಕ್ಕಿ. ಚಿಕ್ಕ ವಯಸ್ಸಲ್ಲಿ ಉಸಿರಾಟದ ಕಾಯಿಲೆ ಬಂದಿದ್ದರಿಂದ ಮನುಷ್ಯರೇ ಇದನ್ನ ಕೈಯಾರೆ ಸಾಕಿ ಬೆಳೆಸಿದ್ದರು. 2009ರಲ್ಲಿ BBC ಡಾಕ್ಯುಮೆಂಟರಿ ಶೂಟ್ ಮಾಡುವ ಮಧ್ಯೆ ಸಿರೋಕೋ ಸಡನ್ ಆಗಿ ಜಿಯಾಲಜಿಸ್ಟ್ ಆದ ಮಾರ್ಕ್ ಕಾರ್ವಾರ್ಡಿನ್ ತಲೆ ಮೇಲೆ ಹತ್ತಿ ಕೂತು ಯಾವುದೇ ನಾಚಿಕೆ ಇಲ್ಲದೆ ಮೇಟಿಂಗ್ ಬಿಹೇವಿಯರ್ ತೋರಿಸಲು ಸ್ಟಾರ್ಟ್ ಮಾಡ್ತು. ಪ್ರೆಸೆಂಟರ್ ಆದ ಸ್ಟೀಫನ್ ಫ್ರೈ ಇದನ್ನ ನೋಡಿ ನಗು ತಡ್ಕೊಳ್ಳೋಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ಬಿಟ್ಟಿತ್ತು. ಇದನ್ನ ಮುಚ್ಚಿಡುವ ಬದಲು 2010 ಜನವರಿಯಲ್ಲಿ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಜಾನ್ಕಿ ಸಿರೋಕೋ ಹಕ್ಕಿಯನ್ನ ಕನ್ಸರ್ವೇಷನ್ ನ ಅಫಿಷಿಯಲ್ ಬ್ರಾಂಡ್ ಅಂಬಾಸಿಡರ್ ಆಗಿ ಅನೌನ್ಸ್ ಮಾಡಿದ್ರು. ಮನುಷ್ಯರ ಜೊತೆ ರೆಗ್ಯುಲರ್ ಆಗಿ ಇಂಟರಾಕ್ಟ್ ಮಾಡಲು ಪರ್ಮಿಷನ್ ಇರೋ ಏಕೈಕ ಕಾಕಾಪೋ ಅಂದ್ರೆ ಇವನೇ.
ಆದ್ರೆ 2019ರ ಈ ರೆಕಾರ್ಡ್ ಸಂತಾನೋತ್ಪತ್ತಿಯನ್ನ ಸೆಲೆಬ್ರೇಟ್ ಮಾಡುವ ಮಧ್ಯದಲ್ಲೇ ಮುಂದಿನ ದುರಂತ ಎದುರಾಯಿತು. ಫಂಗಸ್ ಇಂದ ಬರುವ ಉಸಿರಾಟದ ಕಾಯಿಲೆಯಾದ ಆಸ್ಪರ್ಜಿಲೋಸಿಸ್ ಸಡನ್ ಆಗಿ ಹರಡಲು ಸ್ಟಾರ್ಟ್ ಆಯಿತು. ಗೂಡುಗಳೊಳಗಿನ ವಾತಾವರಣ ಮತ್ತೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದೇ ಇದಕ್ಕೆ ಮೇನ್ ರೀಸನ್ ಆಗಿತ್ತು. ಈ ಫಂಗಸ್ ಇವುಗಳ ಅಸ್ತಿತ್ವಕ್ಕೆ ದೊಡ್ಡ ಭೀತಿಯಾಗಿ ಪರಿಣಮಿಸಿತು. 21 ಪಕ್ಷಿಗಳಿಗೆ ಈ ರೋಗ ತಗುಲಿತು. ಅದರಲ್ಲಿ ಒಂದು ಹಕ್ಕಿ ಸತ್ತೇ ಹೋಯಿತು. ರೋಗ ಬಂದಿರೋ ಪಕ್ಷಿಗಳನ್ನ ಬದುಕಿಸಲು ಒಂದು ಎಮರ್ಜೆನ್ಸಿ ಆಪರೇಷನ್ ಅನ್ನೇ ಮಾಡಬೇಕಾಗಿ ಬಂತು. ವರ್ಷಗಳ ಕಷ್ಟವನ್ನ ಮಣ್ಣು ಮಾಡೋಕೆ ಒಂದು ಸಣ್ಣ ರೋಗಾಣು ಸಾಕು ಅನ್ನೋದು ಅವರಿಗೆ ಅರ್ಥವಾಯಿತು. ಹೀಗೆ 2023ರಲ್ಲಿ ಬೇಟೆ ಪ್ರಾಣಿಗಳು ಬರಲು ಆಗದ ಹಾಗೆ 47 ಕಿಲೋಮೀಟರ್ ಉದ್ದದ ಮೆಟಲ್ ಫೆನ್ಸಿಂಗ್ ಹಾಕಿ ಪ್ರೊಟೆಕ್ಟ್ ಮಾಡಲಾದ ಮಾಂಗಾ ಟಟೌರಿ ರಿಸರ್ವ್ಗೆ ಕೆಲವು ಗಂಡು ಕಾಕಾಪೋಗಳನ್ನ ಶಿಫ್ಟ್ ಮಾಡಲಾಯಿತು. ಆದ್ರೆ ಈ ಪಕ್ಷಿ ಅಷ್ಟೊಂದು ಮಾತು ಕೇಳುವ ಜಾತಿಗೆ ಸೇರಿದ್ದಾಗಿರಲಿಲ್ಲ. ತಮ್ಮ ಸ್ಟ್ರಾಂಗ್ ಆದ ಕೊಕ್ಕು ಮತ್ತೆ ಉಗುರುಗಳನ್ನ ಯೂಸ್ ಮಾಡಿ ಕೆಲವು ಪಕ್ಷಿಗಳು ಆ ಬೇಲಿ ಮೇಲಿಂದ ಹತ್ತಿ ಎಸ್ಕೇಪ್ ಆಗಿಬಿಟ್ಟವು. ಇದರಿಂದ ಅಧಿಕಾರಿಗಳು ಅವುಗಳ ಹಿಂದೆ ಓಡಿ ವಾಪಸ್ ಹಿಡಿದು ತಂದು ಬೇಲಿಯ ಡಿಸೈನ್ ಅನ್ನೇ ಚೇಂಜ್ ಮಾಡಬೇಕಾಗಿ ಬಂತು. ಮನುಷ್ಯರು ಎಷ್ಟೇ ರೂಲ್ಸ್ ಮಾಡಿದ್ರು ಈ ಪಕ್ಷಿಗಳು ಮಾತ್ರ ಯಾವಾಗ್ಲೂ ಅದನ್ನೆಲ್ಲ ಗಾಳಿಗೆ ತೂರಿ ಹೊಸ ಹೊಸ ದಾರಿಗಳನ್ನ ಹುಡುಕುತ್ತಲೇ ಇದ್ದವು. ಏನೇ ಆದ್ರೂ ಲೇಟೆಸ್ಟ್ ಆಗಿರೋ 2026ರ ಈ ಬ್ರೀಡಿಂಗ್ ಸೀಸನ್ ಅಲ್ಲಿ ರಿಮೂವ್ ಮರಗಳಲ್ಲಿ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಟ್ಟಿದ್ರಿಂದ ಬರೋಬ್ಬರಿ 78 ಹೆಣ್ಣು ಪಕ್ಷಿಗಳು ಗೂಡು ಕಟ್ಟಿದವು. ಹಂಗಾಗಿ 100ಕ್ಕೂ ಹೆಚ್ಚು ಮರಿಗಳು ಹುಟ್ಟಿಕೊಂಡಿವೆ. ಇದು 2019ರಲ್ಲಿದ್ದ 88 ಅನ್ನೋ ಹಳೆಯ ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡಿದೆ. ಹಾಗಾಗಿ 2026 ಇತಿಹಾಸದಲ್ಲೇ ಬಿಗ್ಗೆಸ್ಟ್ ಕಾಕಾಪೋ ಬ್ರೀಡಿಂಗ್ ಸೀಸನ್ ಆಗಿ ಬದಲಾಗಿದೆ. ಆದ್ರೆ ಅತ್ಯಂತ ಆಶ್ಚರ್ಯ ಪಡೋ ವಿಷಯ ಇದಲ್ಲ. 1995ರಲ್ಲಿ ಈ ಪ್ರೋಗ್ರಾಂ ಸ್ಟಾರ್ಟ್ ಮಾಡಿದಾಗ ಇಡೀ ಜಗತ್ತಲ್ಲಿ ಇದ್ದದ್ದು ಕೇವಲ 20 ಹೆಣ್ಣು ಪಕ್ಷಿಗಳು ಮಾತ್ರ. ಇಂದು 31 ವರ್ಷಗಳ ಕಠಿಣವಾದ ಡಯಟ್ ಕಂಟ್ರೋಲ್ ಮತ್ತೆ ಜೆನೆಟಿಕ್ ಅಬ್ಸರ್ವೇಷನ್ ಇಂದಾಗಿ ಮೊಟ್ಟೆ ಇಡಲು ರೆಡಿಯಾಗಿರೋ ಹೆಣ್ಣು ಪಕ್ಷಿಗಳ ಸಂಖ್ಯೆ ಬರೋಬ್ಬರಿ 83ಕ್ಕೆ ಬಂದು ನಿಂತಿದೆ. ಅಂದ್ರೆ ಆರಂಭದಲ್ಲಿದ್ದಕ್ಕಿಂತ 4 ಪಟ್ಟು ಹೆಚ್ಚು. ಇನ್ನು ಈ ಗಿಳಿಗಳ ಇಡೀ ಪಾಪ್ಯುಲೇಷನ್ ಬಂದು 236 ಪಕ್ಷಿಗಳಾಗಿವೆ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಸ್ವಂತ ಹೆಸರಿಡಲಾಗಿದೆ. ಜೊತೆಗೆ ಇವುಗಳ ಹೆಲ್ತ್ ಅನ್ನ ಪ್ರತಿಯೊಂದು ಸೆಕೆಂಡ್ ನಿಖರವಾಗಿ ಮಾನಿಟರ್ ಮಾಡಲಾಗ್ತಿದೆ. ಏನೇ ಆಗ್ಲಿ ಕಾಕಾಪೋಗಳನ್ನ ಬದುಕಿಸಿದ ಈ ಸೂಪರ್ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.